ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 33 ದಿನ, ಅರ್ಥಾತ್ ಸತತ 775 ಗಂಟೆ ಅನ್ನ ಆಹಾರವಿಲ್ಲ, ನೀರಿಲ್ಲ, ಗಾಳಿ ಬೆಳಕಿನ ಸಂಚಾರವಿಲ್ಲ. ಎಲ್ಲವನ್ನೂ ತ್ಯಜಿಸಿ ಗರ್ಭಗುಡಿ ಹೊಕ್ಕು ಅಪರೂಪದ ಅತಿ ಕಠಿಣ ಶಿವಯೋಗ ಸಮಾಧಿ ವ್ರತಾನುಷ್ಠಾನ ಕೈಗೊಂಡಿದ್ದ ಸ್ವಾಮೀಜಿ ಇದೀಗ ಪವಾಡ ಸದೃಶವೆಂಬಂತೆ ಸುರಕ್ಷಿತವಾಗಿ ಆರೋಗ್ಯವಾಗಿ ತಮ್ಮ ಅನುಷ್ಠಾನವನ್ನ ಪೂರೈಸಿ ಹೊರಬಂದಿದ್ದಾರೆ. ಸ್ವಾಮೀಜಿಯನ್ನ ಕಂಡು ಭಕ್ತಗಣ ಜಯಘೋಷ ಮೊಳಗಿಸಿ ಭಾವ ಪರವಶರಾಗಿದ್ದಾರೆ. ಲೋಕ ಕಲ್ಯಾಣಾರ್ಥ ಈ ಅಪರೂಪದ ಸ್ವಾಮೀಜಿ ಕಠಿಣ ವ್ರತಾಚರಣೆಯ ಬಗ್ಗೆಯೇ ತೋರಿಸ್ತೀವಿ ನೋಡಿ. ಕಳೆದೊಂದು ತಿಂಗಳಿಂದ ಮುಚ್ಚಲ್ಪಟ್ಟಿದ್ದ ಗರ್ಭಗುಡಿಯನ್ನ ಸುತ್ತಿಗೆಯಿಂದ ಬಡಿದು ಮುಕ್ತಗೊಳಿಸ್ತಾ ಇರುವ ಜನ, ಎತ್ತ ನೋಡಿದರಲ್ಲಿ ಜನಸಾಗರ. ಹರ ಹರ ಮಹಾದೇವ ಜಯಘೋಷ. 775 ಗಂಟೆಗಳ ಕಾಲ ಅನ್ನ ಆಹಾರವಿಲ್ಲದೆ ಗಾಳಿ ಬೆಳಕಿಲ್ಲದ ಗರ್ಭಗುಡಿಯಲ್ಲಿ ಯೋಗ ಸಮಾಧಿಯಲ್ಲಿ ನಿರತರಾಗಿದ್ದ ಸ್ವಾಮೀಜಿ ಹೊರಬರ್ತಾ ಇರುವ ದೃಶ್ಯ. ಈ ಎಲ್ಲ ಅಚ್ಚರಿಗಳು ಕಂಡು ಬಂದಿತು ಗದಗದ ಶ್ರೀ ಜಗದ್ಗುರು ಬೂದೀಶ್ವರ ಸಂಸ್ಥಾನ ಮಠದಲ್ಲಿ. ಹೌದು, ಲೋಕ ಕಲ್ಯಾಣಕ್ಕಾಗಿ ಹಾಗೂ ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ಸ್ವಾಮೀಜಿ ಶಿವಯೋಗ ಸಮಾಧಿ ಅನುಷ್ಠಾನಕ್ಕೆ ಕುಳಿತಿದ್ರು. ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದ ಶ್ರೀ ಜಗದ್ಗುರು ಬೂದೀಶ್ವರ ಸಂಸ್ಥಾನ ಮಠದಲ್ಲಿ ಕಳೆದ ಜೂನ್ 3ರಂದು ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಶಿವಯೋಗ ಸಮಾಧಿ ಪ್ರವೇಶಿಸಿದ್ರು. ಗರ್ಭಗುಡಿಯಲ್ಲಿ ಶಿವಲಿಂಗದ ಎದುರು ಧ್ಯಾನಾಸಕ್ತರಾಗಿ ಕುಳಿತಿದ್ದ ಸ್ವಾಮೀಜಿಗಳಿರುವ ಸ್ಥಳವನ್ನ ಇಟ್ಟಿಗೆಗಳಿಂದ ಸಂಪೂರ್ಣ ಮುಚ್ಚಲಾಗಿತ್ತು. 775 ಗಂಟೆಗಳ ಕಾಲ ಅಂದ್ರೆ 33 ದಿನಗಳ ಕಾಲ ಯೋಗ ಸಮಾಧಿಯಲ್ಲಿದ್ದ ಸ್ವಾಮೀಜಿಗಳ ಅನುಷ್ಠಾನ ಇದೀಗ ಅಂತ್ಯಗೊಂಡಿದೆ. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಮಠದ ಆವರಣದಲ್ಲಿ ಸೇರಿದ್ರು. ನಿಗದಿತ ಸಮಯಕ್ಕೆ ಗರ್ಭಗುಡಿಗೆ ಕಟ್ಟಿದ್ದ ಇಟ್ಟಿಗೆಗಳನ್ನ ಭಕ್ತರು ತೆರವುಗೊಳಿಸಿದ್ರು. ಬಳಿಕ ಸ್ವಾಮೀಜಿಗಳು ಆರೋಗ್ಯವಾಗಿ ಸುರಕ್ಷಿತವಾಗಿ ಹೊರಬಂದ ದೃಶ್ಯ ಕಂಡು ಭಕ್ತರು ಜೈ ಶ್ರೀ ಬೂದೀಶ್ವರ, ಹರ ಹರ ಮಹಾದೇವ ಎಂಬ ಜಯಘೋಷಗಳನ್ನ ಮೊಳಗಿಸಿದ್ರು. ಇನ್ನು ಸ್ವಾಮೀಜಿಗಳು ಹೊರಬಂದ ತಕ್ಷಣ ವಿಶೇಷ ಪೂಜೆ ನಡೆಸಲಾಯಿತು. ನಂತರ ಸ್ವಾಮೀಜಿಯವರಿಗೆ ಹಾಲು ಹಾಗೂ ನೀರಿನ ಅಭಿಷೇಕ ಮಾಡಲಾಯಿತು. ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಅಂತ ಜಿಲ್ಲಾಡಳಿತ ಎಲ್ಲಾ ಕ್ರಮವನ್ನ ಕೈಗೊಂಡಿದ್ದು ಸ್ವತಃ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿ ಅವಲೋಕನ ನಡೆಸಿದ್ರು. ಆದರೆ ಸ್ವಾಮೀಜಿಗಳು ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಶಿವಯೋಗ ಸಮಾಧಿ ಯೋಗ ಅನುಷ್ಠಾನ ಮಾಡಿದ್ರು. ಹೀಗಾಗಿ ಅವರ ಆರೋಗ್ಯವು ಸ್ಥಿರವಾಗಿದ್ದು ಮುಂದಿನ ಧಾರ್ಮಿಕ ಕಾರ್ಯಕ್ರಮ ನಡೆದವು. ಶ್ರೀಗಳ ದರ್ಶನವನ್ನ ಪಡೆಯಲು ಆಂಧ್ರಪ್ರದೇಶ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತ ಸಮೂಹ ಹರಿದು ಬಂದಿತ್ತು. ಅಂತೂರು ಬೆಂತೂರು ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಭಕ್ತ ಸಮೂಹ ಕಂಡು ಬಂದಿತ್ತು. ಏನೋ 33 ದಿನಗಳ ಕಾಲ ಶಿವಯೋಗ ಸಮಾಧಿಯಲ್ಲಿದ್ದ ಸ್ವಾಮೀಜಿ ಹೊರಗಡೆ ಬಂದಿದ್ದಾರೆ. ಇಂತಹ ಘಟನೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ದೃಷ್ಟಿಯಿಂದಲೂ ಚರ್ಚೆಗೆ ಗ್ರಾಸವಾಗಿದೆ. ಒಟ್ನಲ್ಲಿ ಸ್ವಾಮೀಜಿಯವರ ಈ ಕಠಿಣವಾದ ಅನುಷ್ಠಾನ ಅಂತ್ಯವಾಗಿದೆ. ಇದರಿಂದ ಭಕ್ತ ಸಮೂಹ ಪುಳಕಿತವಾಗಿದೆ. ಕ್ಯಾಮರಾಮನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಕಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ.